ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಈಗ 10 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಬೆಳಗ್ಗೆ ಸ್ವಲ್ಪ ಬೆಟರ್ ಆಗಿ ಪ್ಲಸ್ ಅಲ್ಲಿತ್ತು. ಬ್ಯಾಂಕ್ ನಿಫ್ಟಿನ ಇಟ್ಟು ಏರ್ಸಿದ್ದಾರೆ 170 ಪಾಯಿಂಟ್. ಮಾರ್ಕೆಟ್ ಓವರ್ ಆಲ್ ಆಗಿ ವೀಕ್ ಆಗೇ ಇರುತ್ತೆ. ಇವತ್ತೇ ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿ ಇದೆ. ಐಟಿ ಸ್ಟಾಕ್ಸ್ ಅಲ್ಲಿ TCS ನಾವು ಕನ್ಸಿಡರ್ ಮಾಡುವಂತ ರೇಂಜ್ಗೆ ಬಂದಿದೆ. 2900 ನ ಆಗಾಗ ಕ್ರ್ಯಾಕ್ ಮಾಡ್ತಾ ಇದೆ. ಇನ್ನೂ ಕೂಡ ಇಳಿಬಹುದು. ಅದರಿಂದಾನೇ ನಾನು ನಿಮಗೆ ಹೇಳಿದೆ 3000ಕ್ಕಿಂತ ಕೆಳಗಡೆ ಹೋದಾಗ ನೋಡೋಣ ಅಂತ. ಈಗ ನೀವು ಧೈರ್ಯವಾಗಿ PCS ನ ಕನ್ಸಿಡರ್ ಮಾಡ್ಕೋಬಹುದು. 2915 ಇಂದ ಕೆಳಗಡೆ ಹೋಗ್ತಾ ಹೋಗ್ತಾ PCS ನ ಕನ್ಸಿಡರ್ ಮಾಡಬಹುದು. 1450 420 ಹತ್ರ ಇನ್ಫೋಸಿಸ್ ನ ಕನ್ಸಿಡರ್ ಮಾಡಬಹುದು. ಪ್ರೋನ ಕೂಡ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಬಹುದು. ಇದು ಐಟಿ ಸ್ಟಾಕ್ಸ್. ಐಟಿ ಮುಂದಿನ 3-4 ವರ್ಷಕ್ಕೆ ನೀವು ಅದನ್ನ ಹಾಗೆ ಇಟ್ಕೋತೀರಾ ಅಂತ ಅಂದ್ರೆ ಮಾತ್ರ ಕನ್ಸಿಡರ್ ಮಾಡಿ. ಮುಂದಿನ 3-4 ವರ್ಷಕ್ಕೆ ಪ್ರೆಷರ್ ಅಲ್ಲಿ ಇರುತ್ತೆ. 3-4 ವರ್ಷಕ್ಕೆ ತಾಳ್ಮೆಯಿಂದ ತಗೊಂಡು ಅದಾದ್ಮೇಲೆ ಏನಾಯ್ತು ಅಂತ ನೋಡಿದ್ರಿ ಅಂದ್ರೆ ಚೆನ್ನಾಗಿರುತ್ತೆ. ಡಿವಿಡೆಂಡ್ ರಿಟರ್ನು ಚೆನ್ನಾಗಿರುತ್ತೆ. ಸೊ 2.5% ಇಂದ 3.5% ಅಷ್ಟು ಡಿವಿಡೆಂಡ್ ಈಲ್ಡ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡೆಫಿನೆಟ್ ಆಗಿ ಇವತ್ತಿನ ಐಟಿ ಸುದ್ದಿ ನೀವು ಐಟಿ ಸ್ಟಾಕ್ಸ್ ನ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಫಾರ್ಮಾದಲ್ಲಿ ತಿರ್ಗಾ ಡಾಕ್ಟರ್ ರೆಡ್ಡಿ, ನ್ಯಾಟ್ಕೋ ಆ್ಯಂಡ್ ಝೈಡರ್ ಲೈಫ್ ಸೈನ್ಸಸ್ನ ಮಾಡ್ಬೋದು. ಸ್ವಲ್ಪ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿಯಾಗಿದ್ರಿ ಅಂತಂದರೆ ಸಿಪ್ಲಾನ ಕೂಡ ಮಾಡ್ಬೋದು. ಸನ್ ಫಾರ್ಮಾನ ಅವಾಯ್ಡ್ ಮಾಡೋದು ಬೆಟರು. ಯಾಕೆಂತಂದರೆ ಇನ್ನೂ ಸ್ವಲ್ಪ ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆಗಳು ಇದೆ. ಇದು ಎಲ್ಲಾನು ಏನು ಪ್ಲೇ ಅಂತಂದರೆ ಡಾಲರ್ ಮಾರೋದಕ್ಕೆ ಅಗೇನ್ಸ್ಟ್ ಆದಂಥ ರುಪಿಯ ಪೊಸಿಷನ್ ವೀಕ್ ಆಗ್ತಾನೆ ಹೋಗುತ್ತೆ. ರುಪಿ ವೀಕನ್ ಆಗೋವಾಗ ನಾವು ಯಾವಾಗ ಬೇಕಾದರೂ ಅದನ್ನು ತಗೋಬಹುದು. ಇದು ಹೇಗೆ ನಾವು ಗೋಲ್ಡ್ ನ ಪ್ಲೇ ಮಾಡಿದ್ವೋ ಅದೇ ತರಾನೇ ರುಪಿ ಪ್ಲೇ. ಅದೇ ತರ ಈ ಚಿಕ್ಕ ಚಿಕ್ಕ ಬ್ಯಾಂಕ್ಗಳಲ್ಲಿ ಸ್ಟಾಕ್ ಪ್ರೈಸ್ ಇಳೀತು ಅಂತಂದ್ರೆ ನೀವು ಕನ್ಸಿಡರ್ ಮಾಡಿ. ಯಾಕೆ ಅಂತಂದ್ರೆ ನಿಮಗೆ ಸಾಧ್ಯತೆಗಳು ಅವಕಾಶಗಳು ತುಂಬಾ ಸಿಗತ್ತೆ. ಇದು ಬೇಸಿಕ್ಲಿ ಒಂದು ಗೋಲ್ಡ್ ಲೋನ್ ಪ್ಲೇ ತರಾನೇ ನಾನು ನೋಡ್ತಾ ಇದ್ದೀನಿ. ಮನಪ್ಪುರಮು ಮುತ್ತೂಟು ವೇ ಔಟ್ ಆಫ್ ರೀಚ್ ಆಗಿ ಹೋಗ್ಬಿಟ್ಟಿದೆ. ಅದರಿಂದ ಈ ಪ್ಲೇನ ನಾವು ಕನ್ಸಿಡರ್ ಮಾಡ್ಬೋದು. ಇದು ಫಾರ್ಮಾ, ಗೋಲ್ಡ್, ಐಟಿಯ ಬಗ್ಗೆ ನನ್ನ ಪೊಸಿಷನ್. ಯಾಸೆಂಚರು ಇನ್ನೂ ಬೀಪ್ ಕಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಜನಗಳನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. PCS ನ ಪ್ರಕಾರ 12,000ಕ್ಕಿಂತ ಮೇಲೆ ಜನರನ್ನ ಕೆಲಸದಿಂದ ಕಳಿಸಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಬಂದಿದೆ. ತುಂಬಾ CNBC TV ಅಂತರ ಇಳಿಸ್ಬೋದು. ತುಂಬಾ ಕತೆಗಳು ಹೊರಗಡೆ ಬಂದಿದೆ. ತುಂಬಾ ಹಾರಿಫಿಕ್ ಟೇಲ್ಸ್ ಬಂದಿದೆ. ತುಂಬಾ ಜನರನ್ನ ಹೇಳಿದ್ದಾರೆ ಈ ತರ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿ ತುಂಬಾ ಕಷ್ಟ ಕೊಟ್ಟು ಜನರನ್ನ ಕಳಿಸಿದ್ದಾರೆ ಅಂತ. ಇದು ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟೇಬಲ್. ಇದು ಹೇಗೆ ನಡೀತಾ ಇದೆ ಅಂತಂದ್ರೆ ಇದಕ್ಕೆ ಚಂದ್ರಶೇಖರ್ ಅವರೇ ಉತ್ತರ ಕೊಡಬೇಕು. ಇಷ್ಟು ದಿನ ರತನ್ ಟಾಟಾ ಜೊತೆ ಇದ್ಬಿಟ್ಟು ಅವರ ಕಂಪನಿನಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅಂತ ಪೇಪರಲ್ಲೆಲ್ಲ ಬಂದಾದ ಮೇಲೆ ಅವರು ರಿಯಾಕ್ಟ್ ಮಾಡದೇ ಇರೋದು ತಪ್ಪು. ಯಾಕೆ ಅಂತಂದ್ರೆ ಡೆಫಿನೆಟ್ ಆಗಿ ಅವರು ರಿಯಾಕ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಷ್ಟು ದಿನ ಇದ್ದಿದ್ದಕ್ಕೆ ಅರ್ಥ ಇಲ್ಲದಂಗೆ ಆಗೋಗ್ಬಿಡತ್ತೆ. ನೀವು ಎಲ್ಲರನ್ನೂ ಕೆಲಸದಲ್ಲಿ ಇಟ್ಕೋಬೇಕು ಅಂತ ಯಾವ ಅವಶ್ಯಕತೆನೂ ಇಲ್ಲ. ಬಟ್ ಬಿಟ್ಟು ಹೋಗುವಾಗ ಡಿಗ್ನಿಟಿ ಜೊತೆನೆ ಬಿಟ್ಟು ಹೋಗ್ಬೇಕು. ಮನುಷ್ಯರನ್ನ ಡಿಗ್ನಿಟಿಯಾಗಿ ನಡೆಸುವಂಥದ್ದೇ ರತನ್ ಟಾಟಾ ಅವರ ಪಾಲಿಸಿ ಆಗಿತ್ತು. ಅದನ್ನ ಚಂದ್ರಶೇಖರ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅನ್ನೋದು ಈಗ ತುಂಬಾ ಸಂದೇಹವಾಗೇ ಇದೆ. ಈ ತರ ಇನ್ನೂ 1-2 ವರ್ಷ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ ಆಗಿ ಬ್ರ್ಯಾಂಡ್ ನ ಹೆಸರು ಕೆಡೋದಕ್ಕೆ ಶುರು ಆಗ್ಬಿಡತ್ತೆ. ಆಲ್ರೆಡಿ ಬ್ರ್ಯಾಂಡ್ ಹೆಸರು PCS ಅಲ್ಲಿ ಹಲವು ಕಡೆಗಳಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಕೂಡ ಬರೋದಕ್ಕೆ ಶುರುವಾಗಿದೆ. ಜನ ಕೆಲಸಕ್ಕೆ ಬೇಡ ಅನ್ನೋದನ್ನ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದನ್ನ JRD ರತನ್ ಟಾಟಾನೇ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಚಂದ್ರಶೇಖರ್ ಅದನ್ನ ಫಾಲೋ ಮಾಡ್ತಾ ಇರೋ ತರ ಅನ್ನಿಸ್ತಾ ಇಲ್ಲ. ಅವರಿಗೆ ಗೊತ್ತಿದ್ದು ನಡೀತಾ ಇದೆಯಾ ಗೊತ್ತಿಲ್ಲದೆ ನಡೀತಾ ಇದೆಯಾ ಅನ್ನೋದು ನಮಗೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಹಿ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಸೊ ಇದು ಪ್ಯಾನಿಕ್ ಅನ್ನುವಂತ ಒಂದು ಪದವನ್ನ PV18 ಅಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಇದು ತುಂಬಾ ಜಾಸ್ತಿ ಹೆಸರನ್ನ ಕೆಡಿಸುವಂತ ಕೆಲಸ ನಡೀತಾ ಇದೆ. ಅಂಡ್ ಇವರು ಕೂಡ ರೆಸ್ಪಾಂಡ್ ಮಾಡದೇ ಇದ್ರು ಅಂತಂದ್ರೆ ಹೆಸರನ್ನ ಇನ್ನೂ ಚೆನ್ನಾಗಿ ಕೆಡಿಸ್ಕೋತಾರೆ. ಇದಾದ ಮೇಲೆ RBI ಏನ್ ಹೇಳಿದ್ದಾರೆ ಅಂತಂದ್ರೆ ಅದು ಇನ್ನೂ ಹೊರಗಡೆ ಅಫಿಷಿಯಲ್ ಆಗಿ ಬಂದಿಲ್ಲ. ನ್ಯೂಸ್ ಬಡ್ಡಿ ಲೀಕ್ ಆದಂತ ನ್ಯೂಸ್ ಏನು ಅಂತಂದ್ರೆ ಟಾಟಾ ಸನ್ಸ್ಗೆ ಪರ್ಮಿಷನ್ ಸಿಕ್ಕಿದರೆ ಇನ್ನೂ ಒಂದೇ ಒಂದು ಕಂಡೀಷನ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಕ್ಸಿಟ್ ಮಾಡಬೇಕು ಅಂತಂದ್ರೆ
ಅವ್ರಿಗೆ ಯಾರಾದರೂ ಎಕ್ಸಿಟ್ ರೂಟ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಈ ಮಿಸ್ಟ್ರಿ ಫ್ಯಾಮಿಲಿ ಹೊರಗಡೆ ಹೋಗಬೇಕು ಅಂತ ಫೀಲ್ ಮಾಡಿದ್ರು ಅಂತಂದರೆ ಅವರಿಗೆ ದುಡ್ಡನ್ನು ಕೊಟ್ಟು ವ್ಯಾಲ್ಯೂಯೇಷನ್ ಕರಪ್ಟಾಗಿ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತಾರೆ. ಈ ವ್ಯಾಲ್ಯೂಯೇಷನಲ್ಲಿ ದೊಡ್ಡ ತಕರಾರು ನಡೆಯುತ್ತೆ. ಮಿಸ್ಟ್ರಿ ಫ್ಯಾಮಿಲಿ ಸಾಲದಲ್ಲಿ ಭಯಂಕರವಾಗಿ ತತ್ತರಿಸ್ತಾ ಇದ್ದಾರೆ. 7 ಇಯರ್ಸ್ NCB ಒಂದು 19.75% ಅಲ್ಲಿ ಅವರು ದುಡ್ಡನ್ನು ರೇಸ್ ಮಾಡಿದ್ದಾರೆ. ಸೊ ಈ ತರ ವಿಷಯಗಳಲ್ಲಿ RBI ಕಂಡೀಷನ್ಸ್ ಹಾಕಿದ್ರೂ ಹಾಕ್ಬೋದು ಅನ್ನುವಂಥ ಒಂದು ಮಾತುಕತೆ ನಡೀತಾ ಇದೆ. ಟಾಟಾ ಕ್ಯಾಪಿಟಲ್ದು ಇಶ್ಯೂ ಬಂದಿದೆ. ಟಾಟಾ ಕ್ಯಾಪಿಟಲ್ ಇಶ್ಯೂನಲ್ಲಿ ಯಾರೆಲ್ಲ ಪ್ರೈವೇಟ್ ಮಾರ್ಕೆಟಲ್ಲಿ ಬಂದು ತಗೊಂಡ್ರೋ ಅವರಿಗೆಲ್ಲ ಹೆವಿ ಲಾಸ್. ಯಾಕೆ ಅಂತಂದರೆ 75% ಹ್ಯಾರ್ ತೊಟ್ಟಲ್ಲಿ ಅವ್ರು ಬಂದು ಇಶ್ಯೂ ಪ್ರೈಸ್ನ ಇಟ್ಟಿದ್ದಾರೆ 316 ಹತ್ತತ್ರ. ಇದು ದೊಡ್ಡದಾಗಿ ಒಂದು ಪಾಕ್ ಮಾರ್ಕೆಟ್ ಇರೋದ್ರಿಂದ ತಿರ್ಗಾ ಅದು 700ರಲ್ಲಿ ಲಿಸ್ಟ್ ಆಗುತ್ತಾ ಅಂತ ಕೇಳಿದ್ರೆ ಆಗಲ್ಲ. ಮ್ಯಾಕ್ಸಿಮಮ್ ಒಂದು 10ರಿಂದ 20% ಲಿಸ್ಟಿಂಗ್ ಗೇನ್ಸ್ ಬರುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಯಾಕೆ ಅಂತಂದರೆ ಈ ಇಶ್ಯೂ ಕೂಡ ದೊಡ್ಡದು. ಅದೇ ಸಮಯದಲ್ಲಿ ಮಾರ್ಕೆಟ್ ಕಂಡೀಷನ್ಸು ಈ ಥರ ವೀಕ್ ಆಗಿದೆ. ಮಾರ್ಕೆಟ್ ಕಂಡೀಷನ್ಸು ವೀಕ್ ಆಗಿ ಇರೋದ್ರಿಂದ ₹400 ಸ್ಟಾಕು ಲಿಸ್ಟ್ ಆಗ್ಬೋದು ಅಂತಂದರೆ ಆಗ ಕೂಡ ಈ ರಿಟೇಲ್ ಇನ್ವೆಸ್ಟರ್ಸ್ಗೆ ಹೆವಿ ಲಾಸ್. 175% ಅಲ್ಲಿ ₹700 ಲಿಸ್ಟ್ ಆದ್ರೇನೆ ಅವರಿಗೆ ಬ್ರೇಕ್ ಇವನ್ ಆಗುತ್ತೆ. ಈ ₹700 ಲಿಸ್ಟ್ ಬ್ರೇಕ್ ಇವನ್ ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಸ್ಟೀರಿಯಸ್ ಇಂಡಿಯಾನ್ ಅನ್ನುವಂಥ ಒಂದು ಕಂಪನಿ ಲೂಕಾಸ್ ಸ್ಟೀರಿಯಸ್ ಗ್ರೂಪ್ ಅಲ್ಲಿ ಇದೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಲವು ಇಂಟರ್ನ್ಯಾಷನಲ್ ಕಂಪನಿ ಜೊತೆ ಟೈಅಪ್ ಮಾಡಿ ಲಿಥಿಯಂ ಬ್ಯಾಟರಿನ ಇಂಡಿಯಾದಲ್ಲಿ ತಗೊಂಡ್ ಬರೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರಿ ಇಂಡಿಯಾಗೆ ಬರೋದಕ್ಕೆ PVS ಗ್ರೂಪ್ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಟಾಟಾ ಪವರು ಐಷರ್ ಮೋಟರ್ಸ್ ಕಂಪನಿನೂ ಟೈಅಪ್ ಮಾಡಿ ಚಾರ್ಜಿಂಗ್ ಸ್ಟೇಷನ್ಸ್ನ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಬಂದಿದೆ. ಇದರಲ್ಲಿ ಓಲ್ಹೋ ಐಷರು ಇನ್ವಾಲ್ವ್ಡ್ ಅಂತ ಹೇಳ್ತಾ ಇದ್ದಾರೆ. ಇದು ಕಮರ್ಷಿಯಲ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತಗೊಂಡ್ ಬರೋದಕ್ಕೆ ಒಂದು ಫಸ್ಟ್ ಸ್ಟೆಪ್ ಆಗಿ ನೀವು ನೋಡಬೇಕು. ಅದೇ ಥರ ಹೀರೋನ್ ಬಜಾಜ್ ಏನು ಮಾಡಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಹೈ ಎಂಡ್ ಬೈಕ್ಸ್ಗೆ GST ಬೆಲೆನ ಏರಿಸಿದ್ದಾರೆ. ಅದನ್ನು ಇಟ್ಕೊಂಡೇ ಈ ಲೋವರ್ ಲೆವೆಲಲ್ಲಿ ಕ್ರಾಸ್ ಸಬ್ಸಿಡೈಸ್ ಮಾಡಿದ್ದಾರೆ. ಆ GST ರೈಸ್ನ ಜನರ ಹತ್ರ ಪಾಸ್ ಮಾಡಿಬಿಟ್ರು ಅಂತಂದರೆ ಬೈಕ್ ಸೇಲ್ಸು ಫೆಸ್ಟಿವಲ್ ಸೀಸನಲ್ಲಿ ಕಡಿಮೆ ಆಗುತ್ತೆ ಅಂತ ಆ GST ಹೈಕ್ನ ಅವರು ಅಬ್ಸರ್ವ್ ಮಾಡಿದ್ದಾರೆ. ಈಗ ಅದು ಬೆಲೆ ಏರಬೇಕು. ಬೆಲೆ ಏರದಂಗೆ ಅದೇ ಬೆಲೆನಲ್ಲೇ ಇಟ್ಟಿದ್ದಾರೆ. ಇರೋದಲ್ಲಿ ಹಾರಿ ಡೇವಿಡ್ಸನ್ ಬೈಕ್ಸು ಬಜಾಜಲ್ಲಿ ಟ್ರ್ಯಾಕ್ ಅದೇ ಬೆಲೆನಲ್ಲಿ ಮಾರ್ತಾ ಇದ್ದಾರೆ. ಮಾರ್ಜಿನ್ನ ಅವರೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಕ್ಸೆಂಚರಲ್ಲಿ ಇನ್ನೂ ಹಲವು ಜನರಿಗೆ ಕೆಲಸ ಹೋಗ್ತಾ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಆದರೆ ಆ 11,000 ಅನ್ನುವಂಥ ನಂಬರ್ನ ಹೇಳ್ತಾ ಇದ್ದಾರೆ. ಬಟ್ ಇದು ರಿಪೀಟೆಡ್ ಆಗಿ ಟಾಪ್ ಟ್ರೆಂಡಿಂಗ್ನಲ್ಲಿ ಬರ್ತಾ ಇರೋದ್ರಿಂದ 11,000ಕ್ಕಿಂತ ಮೇಲೇನೆ ಹೋಗಿರ್ಬೋದು ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಟಾಟಾದಲ್ಲಿ 12,000 ಅಂತ ನಂಬರ್ನ, ಆದರೆ ಈಗ ಅದು ಬೇರೆ ಏನೋ ನಂಬರ್ ಥರ ಅನ್ನಿಸ್ತಾ ಇದೆ. ಟಾಟಾದಲ್ಲಿ ಏನು ಹೇಳ್ತಾರೆ, QIT ಲಿಸ್ಟ್ ಅಂತ ಒಂದು ನೈಟು ಇಷ್ಟು ಹಾಕಿ ಜನರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅಂತ. ಸೊ ರೂಮರ್ಸು 10% ಆಫ್ ಸ್ಟಾಫ್ವರೆಗೂ ಟಾಟಾಸು ಕಳಿಸ್ಬಿಡ್ತಾರೆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೇದಾಂತ ಏನು ಹೇಳ್ತಾರೆ ಅಂತಂದರೆ ನಮ್ಮ ಡಿಮರ್ಜರ್ ಪ್ಲಾನ್ ಎಲ್ಲ ಡಿಲೇ ಆಗಿದೆ. ಕೂಡಲೇ ಈಗ ಡಿಮರ್ಜರ್ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಈ ಡಿಮರ್ಜರ್ ಪ್ಲಾನ್ಗೆ ವೇಟ್ ಮಾಡುವಂಥ ಸಮಯದಲ್ಲಿ $900 ಮಿಲಿಯನ್ ನಾವು ಸಾಲ ತಗೊಂಡಿದ್ದು ರೀಫೈನಾನ್ಸ್ ಆಗಿ ಉಳಿದೋಯ್ತು. ತಿರ್ಗಾ ನಾವು $500 ಮಿಲಿಯನ್ ಸಾಲ ತಗೊಂಡು ಅದನ್ನ ತೀರಿಸ್ತೀವಿ. $500 ಮಿಲಿಯನ್ 5 ವರ್ಷಕ್ಕೆ ಮುಂಚೆ ತಗೊಂಡಿದ್ರೆ ಅದು ₹65 ₹70 ಇದ್ದಿರುತ್ತೆ. ಆದ್ರೆ ಇವತ್ತಿಗೆ ಅದು ₹88 ಆಗಿದೆ. ಇದರಿಂದಾನೇ ನಾನು ಹೇಳ್ದೆ RBI ಹೆಲ್ಪ್ ಮಾಡೋದಕ್ಕೋಸ್ಕರನೇ ಡಾಲರ್ನ ಮಾರ್ತಾನೆ ಇದ್ದಾರೆ ಅಂತ. ರೆವೆನ್ಯೂ ಎಲ್ಲ ಇಂಡಿಯಾದಲ್ಲಿ ಇರುತ್ತೆ. ಸಪೋಸ್ ಅದು ₹70 ಸಾಲ ತಗೊಂಡಿದ್ರು ಕೂಡ ಅಲ್ಲ ತಿರ್ಗಾ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ₹88 ತಗೊಳ್ಳೋವಾಗ 25% ಜಾಸ್ತಿ ಆಗಿದೆ. 25% ಜಾಸ್ತಿ ಆಗಿದ್ರಿಂದ ಈ ದುಡ್ಡನ್ನ ತಿರ್ಗಾ ಕಟ್ಟೋದಕ್ಕೆ ನಮಗೆ
ಕ್ಯಾಪಿಟಲ್ಲೇ 25% ಏರುತ್ತೆ, ಬಡ್ಡಿ ಕೂಡ ಏರುತ್ತೆ. ಯಾಕೆ ಅಂತಂದ್ರೆ ವೇದಾಂತದ ಕಾಲ್ ಭಾಗ ಇನ್ವೆಸ್ಟ್ಮೆಂಟ್ಸ್ ಇಂಡಿಯಾದಲ್ಲೇ ಇದೆ, ಇಂಡಿಯಾದಿಂದಾನೇ ಹೊರಗಡೆ ಹೋಗ್ತಾ ಇದೆ. ಲಿಫ್ಟನ್ಸಾ ಅಂತ ಒಂದು ದೊಡ್ಡ ಗ್ರೂಪ್ ಇದೆ, ಅದು ಜರ್ಮನ್ ಏರ್ಲೈನ್ಸ್, ಅದರಲ್ಲಿ ಆಸ್ಟ್ರಿಯನ್, ಸ್ವಿಸ್ ಈ ತರ ಏರ್ಲೈನ್ಸ್ ಕೂಡ ಇದರಲ್ಲಿ ಇದ್ದಾರೆ. ಈ ಲಿಫ್ಟನ್ಸಾ ಗ್ರೂಪ್ ಏನ್ ಹೇಳ್ತಾರೆ ಅಂತ ಅಂದ್ರೆ ಯುರೋಪ್ ಅಲ್ಲಿ ಬಂದಿರೋದ್ರಿಂದ 4,000 ಜನನ ನಾವು ಚಚಕ್ ಮಾಡ್ತೀವಿ, ಯುರೋಪ್ ಅಲ್ಲೂ ಕೆಲಸದ ಅವಕಾಶಗಳು ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಆ ಏರಿಯಾದಲ್ಲೂ ಮೈಗ್ರೇಷನ್ಗೆ ಅಗೇನ್ಸ್ಟ್ ಆಗಿ ಇರುವಂತ ಸಿಕ್ತು ಬೆಳೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಸ್ಟ್ಯಾಂಡರ್ಡ್ ನ್ಯೂಸು. ಈಗ ಮೇನ್ ಟಾಪಿಕ್ಗೆ ಬರೋಣ. ಟ್ರಂಪ್ ಭಾಗವತರು ಇವತ್ತು ಸ್ಪೆಷಲ್ ನ್ಯೂಸ್ ಕೊಟ್ಟಿದ್ದಾರೆ. ಇಂಡಿಯಾ ಮತ್ತೆ ಬೇರೆ ಊರುಗಳಿಂದೆಲ್ಲ ಸಿನಿಮಾ ತೆಗೆದು ಅಮೆರಿಕಾದಲ್ಲಿ ಹಾಕಿದ್ರೆ 100% ಫೈನ್ ಅಂತ ಹಾಕಿದ್ದಾರೆ. ಟಿಕೆಟ್ 100 ರೂಪಾಯಿಗೆ ಮಾರಿದ್ರಿ ಅಂತಂದ್ರೆ ಗವರ್ಮೆಂಟ್ 100 ರೂಪಾಯಿ ತಗೊಂಡು 200 ರೂಪಾಯಿಗೆ ಸಿನಿಮಾನ ನೋಡ್ತಾರೆ. ಇಂಡಿಯಾದಿಂದ ತುಂಬಾ ಹೆಸರು ಮಾಡಿದಂತ ಸಿನಿಮಾಗಳು ಹಿಂದಿ, ತೆಲುಗು, ತಮಿಳ್ ಇಲ್ಲಿಂದೆಲ್ಲ ಅಲ್ಲಿ ಸೂಪರ್ ಆಗಿ ಓಡಿದೆ. ಇಂಡಿಯನ್ಸ್ ಎಲ್ಲ ಅಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತಂದ್ರೆ ಟಿಕೆಟ್ ಡಬಲ್ ಅಂತ ಹೇಳಿದ್ದಾರೆ. ಅಂದಮೇಲೆ ಇದು ಇಂಡಿಯನ್ ಪ್ರೊಡ್ಯೂಸರ್ಸ್ಗೆ ಒಂದು ದೊಡ್ಡ ಲಾಸ್. ಎಸ್ಪೆಷಲಿ ಬ್ಲಾಕ್ ಬಸ್ಟರ್ಸ್ ಮಾಡುವಂತವರಿಗೆ ಅವರು ತಲೆ ಮೇಲೆ ಬಿಳಿ ಬಟ್ಟೆ ಹಾಕೊಳ್ಳೋದೇನೆ ಇದು ಇವರಿಗೆ ತುಂಬಾ ದೊಡ್ಡದಾಗಿ ಏಟು ಬೀಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅದಾದ್ಮೇಲೆ ಕೊನೆಯದಾಗಿ ಮಾತಾಡಬೇಕಾಗಿರುವಂಥದ್ದು ಚಿನ್ನ ಮತ್ತು ಬೆಳ್ಳಿ. ಗೋಲ್ಡು ಗಿಲ್ಲಿ ತರ ಎತ್ತಿದೆ. ಅಮೆರಿಕಾದಲ್ಲಿ ಟ್ರಂಪ್ಗೂ ಡೆಮಾಕ್ರಾಟ್ಸ್ಗೂ ಕುಸ್ತಿ ನಡೀತಾ ಇದೆ. ಸೆಪ್ಟೆಂಬರ್ 30ರಿಂದ ಗವರ್ಮೆಂಟ್ ಶಟ್ ಡೌನ್ ಅಂದ್ರೆ ಬಜೆಟ್ ಅಲ್ಲಿ ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಗವರ್ಮೆಂಟ್ ಇಂದ ದುಡ್ಡು ಕೊಡೋದಕ್ಕೆ ಆಗೋಲ್ಲ, ಅದರಿಂದ ತುಂಬಾ ಕೆಲಸಗಳು ನಿಲ್ಲತ್ತೆ, ಸಂಬಳ ಕೊಡೋದಕ್ಕೆ ಆಗಿಲ್ಲ ಅಂತ ತುಂಬಾ ಸಲ ಇದು ನಡೆದಿದೆ. ಈ ಸಲ ಟ್ರಂಪ್ ಮೋರ್ ಕಾನ್ಸಂಟ್ರೇಷನ್ ಆಗಿ ಇರೋದ್ರಿಂದ ಇದು ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. 3 ತಿಂಗಳಿಗೆ ಹೀಗೆ ನೇತಾಡುತ್ತೆ. ಅದರಿಂದ ಹಲವು ಡೇಟಾ, ಇಂಪಾರ್ಟೆಂಟ್ ಡೇಟಾ, ನಾನ್ ಫಾರ್ಮ್ ಪೇರೋಲ್ ಡೇಟಾ ಎಲ್ಲ ಹೊರಗಡೆ ಬರಬೇಕು. ಅದರ ಇಟ್ಕೊಂಡೇನೆ ನಾವು ಡಿಸಿಷನ್ನೇ ತಗೊಳ್ಳೋದಕ್ಕಾಗತ್ತೆ. ಅದೆಲ್ಲ ಡೇಟಾ ಹೊರಗಡೆ ಬರೋದಿಲ್ಲ ಅನ್ನುವಂತ ಭಯದಿಂದ ಆಲ್ರೆಡಿ ಒಂದು ಗೋಲ್ಡ್ ರ್ಯಾಲಿ ನಲ್ಲಿ ಇದ್ದಿದ್ರಿಂದ ಗೋಲ್ಡ್ ಸ್ಪಾಟ್ ಅಲ್ಲೇ 3,800 ದಾಟಿದೆ. ಆಲ್ಮೋಸ್ಟ್ 3,850 ಹತ್ತತ್ರ ಬಂದ್ಬಿಟ್ಟಿದೆ. ಈಗ ಫ್ಯೂಚರ್ಸ್ ಅಲ್ಲಿ 3,900 ಹತ್ತತ್ರ ಹೋಗಿದೆ. ಇದು ಕಂಟಿನ್ಯೂ ಆಯ್ತು ಅಂತಂದ್ರೆ $4,000 ಟಚ್ ಮಾಡಿಬಿಡುತ್ತೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಅಂತ ಎದುರು ನೋಡ್ತಾ ಇದ್ದಾರೆ. ಫ್ಯೂಚರ್ಸ್ ಅಲ್ಲಿ 4,000 ಟಚ್ ಮಾಡ್ತು ಅಂತಂದ್ರೆ ಅಲ್ಲಿ ಸ್ಪಾಟ್ ಅಲ್ಲೂ 4,000 ಟಚ್ ಮಾಡೋದಕ್ಕೆ 9 ದಿನ ಆಗೋದಿಲ್ಲ. ಅದರಿಂದ ಈ 4,000 ಈ ಟ್ರಂಪ್ ಭಾಗವತರವರಿಂದ ಟಚ್ ಮಾಡ್ಬಿಡ್ತೀವೇನೋ ಅನ್ನುವಂತ ಭಯ ಇದೆ. ಸರಿ, ಟ್ರಂಪ್ ಭಾಗವತರು ಅದನ್ನ ಮಾಡಿದ್ರಿಂದ ರೂಪಾಯಿ ಕೂಡ ವೀಕ್ ಆಗಿ ಇರೋದ್ರಿಂದ ಇಲ್ಲಿ ಚಿನ್ನದ ಬೆಲೆ ತಿರ್ಗಾ ಎಗರಿದೆ. ಚಿನ್ನದ ಬೆಲೆ ಎಗರಿದ ಮೇಲೆ ಇವತ್ತು 10,860 ಹತ್ತತ್ರ ಬಂದಿದೆ, 10,860. ನೀವು 2% ಸ್ಟಾಂಪಿಂಗ್ ಚಾರ್ಜಸ್ ಹಾಕಿದ್ರೂ ಕೂಡ ಅದು 11,000 ದಾಟಿಬಿಡುತ್ತೆ. 11,300 400 ಇಲ್ದಂಗೆ ನಿಮ್ಮಿಂದ 22 ಕ್ಯಾರೆಟ್ನ ತಗೊಳ್ಳೋದಕ್ಕಾಗೋಲ್ಲ. 24 ಕ್ಯಾರೆಟ್ ಕೂಡ 12 ದಾಟ್ಬಿಡುತ್ತೆ. ನೀವು ಬರೀ ಸ್ಟಾಂಪಿಂಗ್ ಚಾರ್ಜ್ ಅನ್ನ ಹಾಕಿದ್ರೇನೆ ಅದು 11,848 ಆಗುತ್ತೆ. ಇದು ಹೋಗ್ತಾ ಇರೋ ರೀತಿ ನೋಡಿದ್ರೆ 18 ಕ್ಯಾರೆಟ್ ಗೋಲ್ಡ್ ಕೂಡ 9,000 ದಾಟಿಬಿಡುತ್ತೇನೋ ಅನ್ನಿಸ್ತಾ ಇದೆ. 18 ಕ್ಯಾರೆಟ್ ಗೋಲ್ಡೇ 10,000ಕ್ಕೆ ರೀಚ್ ಆಗ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ 10 ಅಂತ ಅನ್ನೋದು ಲೆಕ್ಕ ಇದ್ದಿದ್ದು 11 ಆಗೋಯ್ತು. ನಾವು ಫಿಕ್ಸ್ ಮಾಡಿದಂತ 11,500 to 11,750 ಖಂಡಿತವಾಗ್ಲೂ ರೀಚ್ ಆಗ್ಬಿಡುತ್ತೆ. ಗೋಲ್ಡ್ ಏರ್ತಾನೆ ಇರುತ್ತೆ. ಇಳಿಯೋದಕ್ಕೆ ಈಗ ಸದ್ಯಕ್ಕೆ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಏನಾದ್ರೂ ಪ್ರಾಫಿಟ್ ಟೇಕಿಂಗ್ ಬಂದು 100-200 ಅಂತ ಕಡಿಮೆ ಆದ್ರೆ ನಮಗೆ ಲಕ್ಕು ಕೂಡ ಗಿಲ್ಲಿ ತರ ಏರಿದೆ. 11,000 161 1 ಗ್ರಾಮ್ಗೆ 160 ರೂಪಾಯಿ ಹತ್ತತ್ರ ಬಂದಿದೆ. ಚಿನ್ನ ಏರ್ತಾ ಏರ್ತಾ ಬೆಳ್ಳಿ ಕೂಡ ಏರುತ್ತೆ. ಅದರಿಂದ ಚಿನ್ನ ಬೆಳ್ಳಿ ತಗೊಂಡಿರುವಂತವ್ರು ಸ್ಟಾಕ್ ಮಾರ್ಕೆಟೇ ಆಗಲಿ ಫಿಕ್ಸ್ಡ್ ಡೆಪಾಸಿಟೇ ಆಗಲಿ ಹೊಡೆದು ಧೂಳೆಬ್ಬಿಸ್ಬಿಟ್ರು. ಧನ್ಯವಾದಗಳು.